286 ದಿನ ಸ್ಪೇಸ್ ನಲ್ಲಿ ಇದ್ದ ಸುನಿತಾ ವಿಲಿಯಮ್ಸ್ ಅಂತೂ ಭೂಮಿಗೆ ರಿಟರ್ನ್ ಆಗಿದ್ದಾರೆ. ಅಷ್ಟು ದಿನ ಕಂಟಿನ್ಯೂಸ್ ಆಗಿ ಸ್ಪೇಸ್ ನಲ್ಲಿ ಇದ್ದಿದ್ರಿಂದ ಅವರ ದೇಹಕ್ಕೆ ಈಗ ತುಂಬಾ ರೆಸ್ಟ್ ಬೇಕಾಗಿದೆ. ಅವರ ದೇಹ ಭೂಮಿಯ ಗುರುತ್ವಾಕರ್ಷಣೆಗೆ ಇನ್ನೂ ಅಡ್ಜಸ್ಟ್ ಆಗಬೇಕಿದೆ. ಅದಕ್ಕೋಸ್ಕರ ಡಾಕ್ಟರ್ಗಳು ಅವರಿಗೆ ವಿಶೇಷ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೇವಲ 8 ದಿನಕ್ಕೆ ಅಂತ ಸ್ಪೇಸ್ಗೆ ಹೋದ ಸುನಿತಾ ವಿಲಿಯಮ್ಸ್ ವಾಪಸ್ ಬರೋಕೆ 9 ತಿಂಗಳು ಬೇಕಾಯ್ತು. ಒಂದು ಟೈಮಲ್ಲಿ ಅವರು ರಿಟರ್ನ್ ಆಗೋದೇ ಅನುಮಾನ ಅಂತ ಎಲ್ರಿಗೂ ಭಯ ಆಗ್ಬಿಟ್ಟು. ಹೀಗೆ ಆಗಿದ್ದು ಯಾಕೆ? ಅವರು ಹೋದ ಬೋಯಿಂಗ್ ಸ್ಟಾರ್ ಲೈನರ್ ರಾಕೆಟ್ ನಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು? ಇವೆಲ್ಲಾ ವಿಷಯಗಳನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕೇವಲ 8 ದಿನ ಸ್ಪೇಸ್ಗೆ ಹೋಗ್ಬೇಕು ಅಂತ ನಾಸಾ ಡಿಸೈಡ್ ಮಾಡ್ತು. 2024 ಜೂನ್ 5ನೇ ತಾರೀಕು ನಾಸಾದಿಂದ ಬೋಯಿಂಗ್ ಸ್ಟಾರ್ ಲೈನರ್ ಅಂತ ಒಂದು ರಾಕೆಟ್ ಮೇಲಕ್ಕೆ ಹತ್ತು. ಒಂದು ಸ್ಪೇಸ್ ಕ್ರಾಫ್ಟ್ ಬಗ್ಗೆ ರಿಸರ್ಚ್ ಮಾಡೋದು ಇದರ ಉದ್ದೇಶ ಆಗಿತ್ತು. ಜೂನ್ 14ಕ್ಕೆ ಅವರಿಬ್ರು ಅದೇ ನೌಕೆಯಲ್ಲಿ ಭೂಮಿಗೆ ರಿಟರ್ನ್ ಆಗ್ಬೇಕು. ಎಲ್ಲ ಅಂದ್ಕೊಂಡ ಹಾಗೇನೆ ಇಬ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಹೋಗಿದ್ರು. ಆದ್ರೆ ಅಲ್ಲಿಗೆ ತಲುಪಿದ ಮೇಲೆ ಸ್ಟಾರ್ ಲೈನರ್ ನೌಕೆಯಲ್ಲಿ ಒಂದೊಂದೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಕ್ಕೆ ಶುರುವಾಯಿತು. ಅದರಲ್ಲಿ ಬಹಳ ಮುಖ್ಯವಾಗಿದ್ದು ಅಂದ್ರೆ ಹೀಲಿಯಂ ನ ಸೋರಿಕೆ. ಹೀಲಿಯಂ ನ ಫ್ಯೂಯಲ್ ಟ್ಯಾಂಕ್ ಪ್ರೆಷರ್ ಗೆ ಬಳಸ್ತಾರೆ. ಅಂದ್ರೆ ಟ್ಯಾಂಕ್ ನಲ್ಲಿ ಇಂಧನ ರಾಕೆಟ್ ನ ಎಂಜಿನ್ ಗೆ ಸರಿಯಾಗಿ ಹೋಗೋಕೆ ಈ ಹೀಲಿಯಂ ಬೇಕು. ರಾಕೆಟ್ ಸ್ಲೋ ಆಗಿ ಚಲಿಸೋಕೆ ಕೂಡ ಹೀಲಿಯಂ ನ ಯೂಸ್ ಮಾಡ್ತಾರೆ. ರಾಕೆಟ್ ನ ಇಂಧನ ಮತ್ತು ಆಕ್ಸಿಡೈಸರ್ ನ ತುಂಬಾ ಕೋಲ್ಡ್ ಆದ ತಾಪಮಾನದಲ್ಲಿ ಇರಿಸಬೇಕಾಗುತ್ತೆ. ಅದಕ್ಕೆ ಕೂಡ ಹೀಲಿಯಂ ನ ಯೂಸ್ ಮಾಡ್ತಾರೆ. ಹೀಲಿಯಂ ಲೀಕ್ ಜೊತೆಗೆ ಇನ್ನಷ್ಟು ಸಮಸ್ಯೆಗಳು ಕಾಣಿಸ್ಕೊಂಡಿದ್ರಿಂದ ಈ ರಾಕೆಟ್ ನಲ್ಲಿ ವಾಪಸ್ ಹೋಗೋದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತು. ಅದೇ ಸಮಯಕ್ಕೆ ಮತ್ತೊಂದು ಹೊಸ ದೊಡ್ಡ ಸಮಸ್ಯೆ ಬಂತು. ಅದೇ ಸ್ಪೇಸ್ ಡೆಬ್ರಿಸ್. ಬಾಹ್ಯಾಕಾಶದಲ್ಲಿ ಎಲ್ಲಾ ದೇಶಗಳ ಸ್ಯಾಟಲೈಟ್ ಗಳು ಇವೆ. ಹಳೆ ಸ್ಯಾಟಲೈಟ್ ಗಳ ಕೆಲಸ ಮುಗಿದ್ಮೇಲೆ ಅಂದ್ರೆ ಎಕ್ಸ್ಪೈರ್ ಆದ್ಮೇಲೆ ಅದನ್ನೇನು ವಾಪಸ್ ಭೂಮಿಗೆ ತರಿಸ್ಕೊಳ್ಳೋದಿಲ್ಲ. ಇದರಿಂದಾಗಿ ಆ ವೇಸ್ಟ್ ಆದಂತಹ ಸ್ಯಾಟಲೈಟ್ ಗಳು ಕಸದ ತರ ಅಲ್ಲೇ ಇದ್ದು ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇರುತ್ತೆ. ಇದೇ ಸ್ಪೇಸ್ ಡೆಬ್ರಿಸ್ ಅಥವಾ ಬಾಹ್ಯಾಕಾಶದ ಕಸ. ಈ ತರ ಸುಮಾರು 13,000 ಟನ್ನಷ್ಟು ಕಸ ಬಾಹ್ಯಾಕಾಶದಲ್ಲಿ ಇದೆ. ಇದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋನ ಹಿಂದೆನೆ ಮಾಡಿದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬಹುದು. 2024 ಜೂನ್ 26ಕ್ಕೆ ಅಂದ್ರೆ 21ನೆಯ ದಿನ ಒಂದು ವೇಸ್ಟ್ ಸ್ಯಾಟಲೈಟ್ ನ ಪೀಸ್ಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ನ ಕಡೆಗೆ ಸ್ಪೀಡ್ ಆಗಿ ಬರ್ತಾ ಇದೆ ಅನ್ನೋದು ನಾಸಾದ ವಿಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಅದನ್ನ ಅವರು ಸುನಿತಾ ವಿಲಿಯಮ್ಸ್ ಗೆ ಹೇಳ್ತಾರೆ. ಅದೇನಾದ್ರೂ ಬಂದು ಡಿಕ್ಕಿ ಹೊಡೆದ್ರೆ ಇಡೀ ಸ್ಪೇಸ್ ಸ್ಟೇಷನ್ ಚೂರ್ ಚೂರಾಗಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸುನಿತಾ ಮತ್ತು ಬುಚ್ ಅದೇ ನೌಕೆಯಲ್ಲಿ ಅಡಗಿ ಕುಳಿತುಕೊಳ್ತಾರೆ. ಪುಣ್ಯಕ್ಕೆ ಆ ವೇಸ್ಟ್ ಆದಂತಹ ಸ್ಯಾಟಲೈಟ್ ಹಾಗೇನೆ ಬಂದು ಸೈಡ್ ಇಂದ ಹೊರಟೋಗುತ್ತೆ, ಡಿಕ್ಕಿ ಆಗೋದಿಲ್ಲ. ಈ ಘಟನೆಯಿಂದಾಗಿ ಎಲ್ಲಾ ತರಹದ ರಿಪೇರ್ ವರ್ಕ್ ಗಳು ಕೂಡ ಇನ್ನಷ್ಟು ಮುಂದಕ್ಕೆ ಹೋಗ್ಬಿಡುತ್ತೆ. 2024 ಸೆಪ್ಟೆಂಬರ್ 6ಕ್ಕೆ ಬೋಯಿಂಗ್ ಸ್ಟಾರ್ ಲೈನರ್ ರಾಕೆಟ್ ವಾಪಸ್ ಭೂಮಿಗೆ ಬಂದು ನ್ಯೂ ಮೆಕ್ಸಿಕೋದಲ್ಲಿ ಲ್ಯಾಂಡ್ ಆಗುತ್ತೆ. ಇದರಲ್ಲಿ ಯಾರು ಇರೋದಿಲ್ಲ. ಸುನಿತಾ ಮತ್ತು ಬುಚ್ ಸ್ಪೇಸ್ ಸ್ಟೇಷನ್ ನಲ್ಲೇ ಉಳ್ಕೊಂಡಿರ್ತಾರೆ. ಅವರನ್ನ ವಾಪಸ್ ಕರ್ಕೊಂಡ್ ಬರೋಕೆ ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಕಂಪನಿ ನಾಸಾ ಜೊತೆಗೆ ಸೇರ್ಕೊಂಡು ಸ್ಪೇಸ್ ಎಕ್ಸ್ ಕ್ರೂ 10 ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತ ಒಂದು ಯೋಜನೆನ ರೂಪಿಸುತ್ತೆ. ಈ ಯೋಜನೆ ರೆಡಿ ಆಗೋಕೆ ಕೂಡ ತುಂಬಾ ಟೈಮ್ ಬೇಕಾಗುತ್ತೆ. 4 ಗಗನಯಾನಿಗಳನ್ನು ಹೊತ್ತಂತಹ ಸ್ಪೇಸ್ ಎಕ್ಸ್ ರಾಕೆಟ್ ಮಾರ್ಚ್ 14ಕ್ಕೆ ಭೂಮಿಯಿಂದ ಉಡಾವಣೆ ಆಗುತ್ತೆ. ಮಾರ್ಚ್ 16ಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ತಲುಪುತ್ತೆ. ಮಾರ್ಚ್ 18ಕ್ಕೆ ಸುನಿತಾ ಮತ್ತು ಬುಚ್ ಮತ್ತೆ ಇನ್ನೂ 2 ಗಗನಯಾನಿಗಳು ಅಲ್ಲಿಂದ ಹೊರಟು ಭೂಮಿಗೆ ಬಂತು. ಈ ಕ್ಯಾಪ್ಸೂಲ್ ಫ್ಲೋರಿಡಾದ ಸಮುದ್ರದಲ್ಲಿ ಇಳಿತು. ಅವರು ಬಂದ ಕ್ಯಾಪ್ಸೂಲ್ ಆಕಾರದ ನೌಕೆಯಲ್ಲಿ ಪ್ಯಾರಾಚೂಟ್ ಇತ್ತು. ಅದರಿಂದಾಗಿ ನಿಧಾನವಾಗಿ ಲ್ಯಾಂಡ್ ಆಯಿತು. ಇದು ಭೂಮಿಗೆ ಬರುವಾಗ ಸುಮಾರು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಬಂತು. ಇಷ್ಟು ವೇಗದಲ್ಲಿ ಬಂದಾಗ ಅದರ ಹೊರಭಾಗ 1600 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೀಟ್ ಆಗಿತ್ತು. ಆ ಹೀಟ್ ಅನ್ನ ತಡೆಯೋಕೆ ಅದರ ಮೇಲೆ ಹೀಟ್ ತಡೆಯುವಂತಹ ಒಂದು ಮೆಟಲ್ ಗಳನ್ನ ಬಳಸಿದ್ರು. ನಮ್ಮದೇ ದೇಶದ ಗಗನಯಾನಿ ಕಲ್ಪನಾ ಚಾವ್ಲಾ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅವರು ಕೂಡ ಇದೇ ತರ ಸ್ಪೇಸ್ಗೆ ಹೋಗಿ ವಾಪಸ್ ಬರೋವಾಗ ಅವರ ರಾಕೆಟ್ ಶಾಖವನ್ನ ತಡ್ಕೊಳ್ಳಕ್ಕೆ ಆಗದೇನೆ ಅದು ಸ್ಫೋಟ ಆಗಿ ಅವರು ಸತ್ ಹೋದ್ರು. ಇಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಬಂದಂತಹ ಕ್ಯಾಪ್ಸೂಲ್ ಇದೆಯಲ್ಲ, ಅದು ಬಹಳ ಅಂದ್ರೆ 1600 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನವನ್ನ ತಡ್ಕೊಂಡಿತ್ತು. ಒಂದು ವೇಳೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಅದು ಕೂಡ ಸ್ಫೋಟ ಆಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಅವರು ಸುರಕ್ಷಿತವಾಗಿ ವಾಪಸ್ ಭೂಮಿಗೆ ಬಂದಿದ್ದಾರೆ. ಈಗ ಸುನಿತಾ ಮತ್ತು ಬುಚ್ ಕ್ವಾರಂಟೈನ್ ನಲ್ಲಿದ್ದಾರೆ. ಅವರ ದೇಹ ಹೇಗಿರುತ್ತೆ ಅಂದ್ರೆ ಒಂದು ಪೆನ್ಸಿಲ್ ಅನ್ನ ಎತ್ತುಕೊಳ್ಳೋಕು ಕೂಡ ಅವರಿಗೆ ಕಷ್ಟ ಆಗುತ್ತೆ. ಕಾಲನ್ನ ನೆಲದ ಮೇಲೆ ಇಟ್ಟು ನಡೆಯೋದು ಅಥವಾ ಮಾತಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರ ಕಾಲು ನಡೆಯೋದನ್ನೇ ಮರೆತು ಹೋಗಿದೆ. ಅವರ ಪಾದ ಮಗುವಿನ ತರ ಆಗಿರುತ್ತೆ. ಹಾಗೇನೆ ಅವರ ನಾಲಿಗೆ ಕೂಡ ಭಾರ ಆಗಿರೋದ್ರಿಂದ ಅವರಿಗೆ ಮಾತಾಡೋದು ಕೂಡ ಕಷ್ಟ ಆಗುತ್ತೆ.
ಅದಕ್ಕೆ ಡಾಕ್ಟರ್ಗಳು ಅವರನ್ನ ಕ್ವಾರಂಟೈನ್ ನಲ್ಲಿ ಇಟ್ಟು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸುನೀತಾ ಅವರು 59ನೇ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ದೃಢವಾಗಿ ಆರೋಗ್ಯಕರವಾಗಿ ಸ್ಪೇಸ್ ನಲ್ಲಿ ಇದ್ದು ಇಲ್ಲಿಗೆ ಬರ್ತಾರೆ ಅಂತಂದ್ರೆ ಇದು ಬಹಳ ದೊಡ್ಡ ಸಾಧನೆ. ಸುನೀತಾ ವಿಲಿಯಮ್ಸ್ ಅವರು ಇವಾಗ 286 ದಿನಗಳನ್ನ ಸ್ಪೇಸ್ ನಲ್ಲಿ ಕಳೆದಿದ್ದಾರೆ. ಅವರ ಪೂರ್ತಿ ಜೀವನದಲ್ಲಿ ಅವರು ಕಳೆದಂತಹ ದಿನಗಳು 608. ಹಾಗೇನೆ ಅವರು 195 ದಶಲಕ್ಷ ಕಿಲೋಮೀಟರ್ ನಷ್ಟು ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡಿ ಮತ್ತೆ ಭೂಮಿಗೆ ಬಂದಿದ್ದಾರೆ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.